ನಾವು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಯಾಕಂದರೆ 23ರಲ್ಲೇ ಪಾಸ್ ಆಗಿದೆ ಪಾರ್ಲಿಮೆಂಟ್ 23ರಲ್ಲಿ. ಸೊ ಅವರು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಈಗ ಮುಂದಿನ ಚುನಾವಣೆಗೆ ಇಂಪ್ಲಿಮೆಂಟ್ ಮಾಡಲಿ. ಈಗ ಅವರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದದ್ರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಒಂದೇ ಮಾಡಿದರೆ ಮಹಿಳಾ ಮೀಸಲಾತಿ ಒಂದೇ ಮಾಡಿದರೆ ಡಿಲಿಮಿಟೇಷನ್ ಮಾಡ್ದೇನೆ ಅದನ್ನು ಮಿಕ್ಸ್ ಮಾಡಿದ್ರು ಅದರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರು. ದೇ ಪ್ಲೇಡ್ ಪಾಲಿಟಿಕ್ಸ್. ಅವರು ರಾಜಕೀಯ ಮಾಡೋಕ್ಕೋಸ್ಕರ ಎರಡನ್ನೂ ಡಿಲಿಮಿಟೇಷನ್ನು ಮತ್ತು ಮಹಿಳಾ ಮೀಸಲಾತಿ ಎರಡನ್ನೂ ಒಟ್ಟಿಗೆ ತಗೊಬಂದಿದ್ರು. ನಾವು ವಿ ಆರ್ ಅಗೇನ್ಸ್ಟ್ ಓನ್ಲಿ ಡಿಲಿಮಿಟೇಷನ್, ವಿ ಆರ್ ನಾಟ್ ಅಗೇನ್ಸ್ಟ್ ವುಮೆನ್ ರಿಸರ್ವೇಷನ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.